ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಓಂ ಪ್ರಕಾಶ್ ದಕ್ಷ ಅಧಿಕಾರಿಯಾಗಿ ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸಿದವರು, ರಾಜ್ಯದ ಹಲವೆಡೆ ಸೇವೆ ಮಾಡಿದವರು. ಆದ್ರೀಗ ತಮ್ಮ ಪತ್ನಿಯ ಕೈಯಿಂದಾನೇ ಮಾಜಿ IPS ಅಧಿಕಾರಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಇದೀಗ ಪತ್ನಿಯ ವಿಕೃತಿಯ ಅನಾವರಣವಾಗಿದೆ. ಅಪ್ಪ ಮಾಜಿ ಅಂಡರ್ವರ್ಲ್ಡ್ ಡಾನ್, ಮಗನ ಮೇಲೆ ಗನ್ ಢಮ್ ಢಮಾರ್ ಎಂಬ ಸದ್ದು ಮಾಡಿದೆ. ಪೊಲೀಸರು ರಿಕ್ಕಿ ರೈ ಮೇಲೆ ಫೈರಿಂಗ್ ಮಾಡಿದವರ ಬೆನ್ನು ಹತ್ತಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಹಿಡಿದು ಆಗಂತುಕರಿಗೆ ಖೆಡ್ಡ ತೋರ್ತಿದ್ದಾರೆ. 2 ಗನ್ಗಳಿಂದ ದಾಳಿ ನಡೆದಿರುವ ಅಂಶ ಬಯಲಾಗಿದೆ. ಅನುರಾಧ ಮೇಲೆ ಅನುಮಾನ ಮೂಡಿದೆ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಜಾತಿಯ ಕಿಚ್ಚು ಭುಗಿಲೆದ್ದಿದೆ. ಕ್ಯಾಸ್ಟ್ ಸೆನ್ಸಸ್ ಅಸಲಿಯೋ ನಕಲಿಯೋ ಅನ್ನುವ ಅನುಮಾನ ಅಶೋಕ್ಗೆ ಕಾಡಿದೆ. ವಿಪಕ್ಷ ನಾಯಕನ ಡೌಟ್ ಕೇಳಿ ಕಾಂಗ್ರೆಸ್ ಸಚಿವರು ಸಿಡಿದೆದ್ದಿದ್ದಾರೆ. ಇದೆಲ್ಲ ಅಪ್ಪನ ಕುರ್ಚಿಗೆ ಎಫೆಕ್ಟ್ ಆಗಲ್ಲ ಅಂತ ಮಗ ಯತೀಂದ್ರ ನುಡಿದಿದ್ದಾರೆ. ಚಿನ್ನ ಮೈ ಮೇಲಿದ್ರೆ ನೋಡೋಕೆ ಚೆನ್ನ, ಈಗ ಖರೀದಿ ಮಾಡೋಕ್ ಹೋದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಚಿನ್ನ. ಇವತ್ತು ದೇಶದಲ್ಲಿ ಚಿನ್ನದ ಬೆಲೆ ಸಾರ್ವಕಾಲಿಕ ದಾಖಲೆ ಬರೆದಿದೆ. ಬಂಗಾರದ ಬೆಲೆ 10 ಗ್ರಾಂಗೆ 1 ಲಕ್ಷದ ಸನಿಹಕ್ಕೆ ಬಂದು ನಿಂತಿದೆ. ಇನ್ನೆರಡು ದಿನಗಳಲ್ಲಿ ಲಕ್ಷ ರೂಪಾಯಿ ದಾಟಿ ಮುನ್ನುಗ್ಗುವ ಸಾಧ್ಯತೆ ಇದೆ. ಗ್ಯಾಂಗ್ಸ್ಟರ್ ಆಗಿ ಮಿಂಚಿದ್ದ ರಾಕಿಂಗ್ ಸ್ಟಾರ್ ಈಗ ಪೌರಾಣಿಕ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ನಾಳೆಯಿಂದ ರಾಮಾಯಣ 2 ಚಿತ್ರದ ಶೂಟಿಂಗ್ ಆರಂಭವಾಗಲಿದೆ. ಶೂಟಿಂಗೂ ಮುನ್ನ ಯಶ್ ಮಹಾಕಾಳೇಶ್ವರನ ಮೊರೆ ಹೋಗಿದ್ದಾರೆ. ನಾನು ಶಿವನ ಪರಮ ಭಕ್ತ ಅಂತ ರಾಕಿ ಭಾಯ್ ಹೇಳ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.